ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದಟ್ ಇಸ್ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೆನಪಿಟ್ಕೊಳ್ಳಕ್ಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಎಲ್ಲ ಎಕ್ಸಾಮ್ಗಳಿಗೆ ಇದು ಬಹಳ ಮುಖ್ಯ ಆಗುತ್ತೆ. KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, PSI, ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ವಿಡಿಯೋ ಸೀರೀಸ್ 5. ಇಷ್ಟಕ್ಕೆ ಮುಂಚೆ ನಾವು ಬೇರೆ ಬೇರೆ ವಿಡಿಯೋ ಸೀರೀಸ್ ನ ಅಪ್ಲೋಡ್ ಮಾಡಿದೀವಿ, ದಯವಿಟ್ಟು ಚೆಕ್ ಮಾಡಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ದ ಫಸ್ಟ್ ಪಾರ್ಟ್ ಇಸ್ ಫಸ್ಟ್ ನಿಮೋನಿಕ್ ಅಥವಾ ಟ್ರಿಕ್ ಟು ರಿಮೆಂಬರ್. ಏನು ಅಂದ್ರೆ, ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ US ಟು UP ಟು ಮೀಟ್ ಚೈಲ್ಡ್ ಆಫ್ ಸರ್ದಾರ್ಜಿ. ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮಗನನ್ನ ಮೀಟ್ ಮಾಡಲು ನೀವು ಅಮೆರಿಕಾದಿಂದ ಉತ್ತರ ಪ್ರದೇಶ್ಗೆ ಫ್ಲೈ ಆಗ್ಬೋದು ಅನ್ನೋದು ನಿಮೋನಿಕ್. ಇದು ಒಂದು ಟ್ರಿಕ್ ಟು ರಿಮೆಂಬರ್ ದ ಪಾರ್ಟ್ 1 ಇಂದ ಪಾರ್ಟ್ 10ರವರೆಗೆ. ಸೊ ಪಾರ್ಟ್ 1 ಏನು ಅಂದ್ರೆ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಪಾರ್ಟ್ 2 ಏನು ಅಂದ್ರೆ ಸಿಟಿಸನ್ಶಿಪ್. ಪಾರ್ಟ್ 3 ಏನು ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಪಾರ್ಟ್ 4 ಏನು ಅಂತ ಕೇಳಿದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಹಾಗೂ ಪಾರ್ಟ್ 4A ಏನು ಅಂದ್ರೆ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್. ಸೊ ಇಲ್ಲಿ ನಮ್ಗೆ ಪಾರ್ಟ್ 5 ಬರುತ್ತೆ, ಫಂಡಮೆಂಟಲ್ ಡ್ಯೂಟೀಸ್. ಹಾಗೂ ಪಾರ್ಟ್ 4A ಬರುತ್ತೆ. ದಿಸ್ ಇಸ್ 4A. ಪಾರ್ಟ್ 5 ಏನು ಅಂದ್ರೆ ಯೂನಿಯನ್. ಸೊ ಪಾರ್ಟ್ 5 ಬಂದು ಯೂನಿಯನ್. ಮತ್ತು ಪಾರ್ಟ್ 6 ಏನು ಅಂದ್ರೆ ಸ್ಟೇಟ್ಸ್. ಇಲ್ಲಿ US ಅಲ್ಲಿ ಸ್ಟೇಟ್ಸ್ ಇದೆ. ಹಾಗೂ ಪಾರ್ಟ್ 8 ನೀವು ನೆನ್ಪಿಟ್ಕೋಬೇಕು, ಪಾರ್ಟ್ 7 ರಿಪೀಲ್ ಆಗಿದೆ, ಪಾರ್ಟ್ 7 ಇಲ್ಲ. ಪಾರ್ಟ್ 8 ಏನು ಅಂದ್ರೆ ಯೂನಿಯನ್ ಟೆರಿಟರೀಸ್. ಪಾರ್ಟ್ 9 ಬಂದು ಪಂಚಾಯತ್ಸ್. ಪಾರ್ಟ್ 9A ಬಂದು ಮುನಿಸಿಪಾಲಿಟೀಸ್. ಸೊ ಮುನಿಸಿಪಾಲಿಟೀಸ್ ಬಂದು 9A. ಹಾಗೂ ಪಾರ್ಟ್ 9B ಬಂದು ಕೋಆಪರೇಟಿವ್ ಸೊಸೈಟೀಸ್. ಸೊ 9B ಬಂದು ಕೋಆಪರೇಟಿವ್ ಸೊಸೈಟೀಸ್. ಹಾಗೂ ಪಾರ್ಟ್ 10 ಬಂದು ಸ್ಕೆಡ್ಯೂಲ್ಡ್ ಏರಿಯಾಸ್. ಸೊ ಪಾರ್ಟ್ 10 ಬಂದು ಸ್ಕೆಡ್ಯೂಲ್ಡ್ ಏರಿಯಾ. ಸೊ ಇದೊಂದು ನಿಮೋನಿಕ್ ಬರ್ಕೊಂಡ್ರೆ ನಮ್ಗೆ ಹಲವಾರಷ್ಟು ಕ್ವೆಶನ್ಸ್ ಸಾಲ್ವ್ ಆಗುತ್ತೆ 1 to ಪಾರ್ಟ್ 10. ನೆಕ್ಸ್ಟ್ ನಿಮೋನಿಕ್ ಬಂದು ಪಾರ್ಟ್ 11 ಇಂದ ಪಾರ್ಟ್ 16 ವರೆಗೂ. ಏನು ಅಂದ್ರೆ ರೀಡ್ ಫ್ರಮ್ ದ ಸ್ಟಾರ್ಟ್ ಟು ಎಂಡ್ ಪ್ಲೀಸ್ ಅಂತ ಇದೆ. ಸೊ ಇದರಲ್ಲಿ ರೀಡ್ ಆರ್ ಬಂದು ರಿಲೇಷನ್ಸ್. ಸೊ ಇದು 11ಗೆ ರಿಲೇಷನ್ಸ್ ಬಿಟ್ವೀನ್ ಯೂನಿಯನ್ ಅಂಡ್ ದ ಸ್ಟೇಟ್. 12 ಬಂದು ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಅಂಡ್ ಸೂಟ್ಸ್ ರಿಲೇಟೆಡ್. 13 ಬಂದು ಟ್ರೇಡ್ ಅಂಡ್ ಕಾಮರ್ಸ್ ವಿತ್ ಇನ್ ಇಂಡಿಯಾ. ಸೊ ಅದು ನಮಗೆ 13ಗೆ ಟ್ರೇಡ್ ಅಂಡ್ ಕಾಮರ್ಸ್ ವಿತ್ ಇನ್ ಇಂಡಿಯಾ ಆಗುತ್ತೆ. ಪಾರ್ಟ್ 14 ಬಂದು ಸರ್ವಿಸಸ್ ಅಂಡರ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್. ಸೊ 14 ಬಂದು ಸರ್ವಿಸಸ್ ಅಂಡರ್ ಯೂನಿಯನ್ ಅಂಡ್ ಸ್ಟೇಟ್ಸ್. 14A ಬಂದು ಟ್ರಿಬ್ಯುನಲ್ಸ್. ಸೊ ಇದು 14A ಆಗತ್ತೆ. 14A ಬಂದು ನಮ್ಗೆ ಟ್ರಿಬ್ಯುನಲ್ಸ್ ಅಂತ ಆಗತ್ತೆ. ಪಾರ್ಟ್ 15 ಬಂದು ಎಲೆಕ್ಷನ್ಸ್. ಸೊ ಇಲ್ಲಿ ನೀವು ನೋಡಬಹುದು ಸ್ಟಾರ್ಟ್ ಟು ಎಂಡ್ ಅಲ್ಲಿ ನಮ್ಗೆ 15 ಬಂದು ಎಲೆಕ್ಷನ್ಸ್ ಇ ಬಂದಿದೆ. ಪಾರ್ಟ್ 16 ಬಂದು ಸ್ಪೆಷಲ್ ಪ್ರಾವಿಷನ್ಸ್ ಅಲ್ಲಿ ಪಿ ಇದೆ. ಸೊ ದಿಸ್ ಇಸ್ 16. ಸೊ ಇದು 11 ಇಂದ 16 ವರೆಗೆ ನಿಮೋನಿಕ್ ಅಥವಾ ಟ್ರಿಕ್ ಟು ರಿಮೆಂಬರ್. ನೆಕ್ಸ್ಟ್ ಪಾರ್ಟ್ ಬಂದು 17 ಇಂದ ಲಾಸ್ಟ್ ಪಾರ್ಟ್ 22 ವರೆಗೂ. ಅದಕ್ಕೆ ಲೆಮ್ಯಾಟ್ಸ್ ಅಂತ. ಇದು ಟ್ರಿಕ್ ಟು ರಿಮೆಂಬರ್ ದ ಪಾರ್ಟ್ಸ್. ಹೇಗೆ ಅಂದ್ರೆ 17 ಬಂದು ಎಲ್ಲಿಗೆ ನಾವು 17 ದಟ್ ಈಸ್ ಲ್ಯಾಂಗ್ವೇಜಸ್. 18 ಬಂದು ಎಮರ್ಜೆನ್ಸಿ ಪ್ರಾವಿಷನ್ಸ್. ಸೊ ಇದು 18 ಆಗುತ್ತೆ. 19 ಬಂದು ಮಿಸಲೇನಿಯಸ್ ಪ್ರಾವಿಷನ್ಸ್. 20 ಬಂದು ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 368 ಅಲ್ಲಿ ಬರುತ್ತೆ 20. ಹಾಗೂ 21 ಬಂದು ಟೆಂಪರರಿ ಟ್ರಾನ್ಸಿಷನಲ್ ಅಂಡ್ ಸ್ಪೆಷಲ್ ಪ್ರಾವಿಷನ್ಸ್. ದಿಸ್ ಇಸ್
21. Then 22 ಬಂದು ಶಾರ್ಟ್ ಟೈಟಲ್ ಡೇಟ್ ಆಫ್ ಕಮೆನ್ಸ್ಮೆಂಟ್, ದಟ್ ಇಸ್ 22. ಸೊ ದೀಸ್ ಆರ್ ದ 3 ಟ್ರಿಕ್ಸ್. ಈ 3 ಟ್ರಿಕ್ ಅಲ್ಲಿ ಆಲ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಬಹುದು ರಿಲೇಟೆಡ್ ಟು ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈಗ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡೋಣ. ಮೊದಲನೆಯ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸಿಟಿಸನ್ಶಿಪ್? ಸೊ ನಾವಿಲ್ಲಿ 1, 2 ಸಿಟಿಸನ್ಶಿಪ್ ಬಂದು 2 ಅಂತ ಗೊತ್ತು. ಸೊ ಇದೆಲ್ಲ 2 ನೆನ್ಪಿಟ್ಕೋಬೇಕು. ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ US ಟು ಉತ್ತರ ಪ್ರದೇಶ್ ಟು ಮೀಟ್ ದ ಚೈಲ್ಡ್ ಆಫ್ ಸರ್ದಾರ್ಜಿ. 1 to 10 ಅಲ್ಲಿ ಸಾಲ್ವ್ ಆಯಿತು. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್? ಯಾವುದು ಕರೆಕ್ಟ್ಲಿ ಮ್ಯಾಚ್ ಅಲ್ಲ? ಸೊ ಸಿಟಿಸನ್ಶಿಪ್ ಬಂದು 1, 2, yes, 2 ಇಸ್ ರೈಟ್, ಇದು ಕರೆಕ್ಟ್ ಆಗಿದೆ. ಫಂಡಮೆಂಟಲ್ ರೈಟ್ಸ್, yes, ಫಂಡಮೆಂಟಲ್ ರೈಟ್ಸ್ 3 ಇಸ್ ರೈಟ್. ಫಂಡಮೆಂಟಲ್ ಡ್ಯೂಟೀಸ್ 4A, ಫಂಡಮೆಂಟಲ್ ಡ್ಯೂಟೀಸ್ 4A ಬಂದು ಇದು 3 ಆಯ್ತು, ಇದು 4 ಆಯ್ತು, 4A ಆಯ್ತು. ಸರಿ, 6A ಅಂತ ಕೊಟ್ಟಿದ್ದಾರೆ. ನೋ, ದಿಸ್ ಈಸ್ ರಾಂಗ್ ಬಿಕಾಸ್ ಇಟ್ ಈಸ್ 4A. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ನ್ಯೂಮರಲ್ಸ್ ಅಲ್ಲಿ ಪ್ಲೇ ಮಾಡಿದ್ದಾರೆ. ಸಿ ಇಸ್ ದ ರೈಟ್ ಆನ್ಸರ್. ಸ್ಟೇಟ್ ಇಸ್ 6 ಕರೆಕ್ಟ್. 4A, 5 ಹಾಗೂ 6. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್? ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕರೆಕ್ಟ್ಲಿ ಮ್ಯಾಚ್ ಆಗಿಲ್ಲ ಅನ್ನುವ ಪ್ರಶ್ನೆ. ಸೊ ಇಲ್ಲಿ ನಾವು ನೋಡ್ಬೇಕಾದದ್ದು ಪಂಚಾಯತ್ಸ್ 9 ಆಯ್ತಾ, ಮುನಿಸಿಪಾಲಿಟೀಸ್ 9A, ಕೋಆಪರೇಟಿವ್ ಸೊಸೈಟೀಸ್ 9B, ಟ್ರಿಬ್ಯುನಲ್ಸ್ 10. ಸೊ ಇಲ್ಲಿ ನೋಡ್ಬೇಕಾಗಿರೋದು ನಾವು ಇದು ನೆಕ್ಸ್ಟ್ ಟ್ರಿಕ್ ಇಂದ ಬಂದಿರುವಂತ ಪ್ರಶ್ನೆ. ಯಾಕೆ ಅಂದ್ರೆ ಪಂಚಾಯತ್ 9 ಕರೆಕ್ಟು, ಮುನಿಸಿಪಾಲಿಟೀಸ್ 9A ಕರೆಕ್ಟು, ಕೋಆಪರೇಟಿವ್ ಸೊಸೈಟೀಸ್ 9B ಕರೆಕ್ಟು, ಚೈಲ್ಡ್ ಆಫ್ ಸರ್ದಾರ್ಜಿ S ಅಲ್ಲಿ ಲಾಸ್ಟ್ ಬಂದು S ಬರುತ್ತೆ. ಬಟ್ ಇಲ್ಲಿ ಪಾರ್ಟ್ 10 ಬಂದು ಟ್ರಿಬ್ಯುನಲ್ಸ್ ಬಂದು ಇಲ್ಲಿ ಬರುವಂತ ಒಂದು ನಿಮೋನಿಕ್. So tribunals is not 10, it is in fact 14A. So D is the right answer. Next ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ವಿತ್ ಲಿಸ್ಟ್ 1 and ಲಿಸ್ಟ್ 2. ಈ ತರ ಪ್ರಶ್ನೆಗಳು ಸಹ ಸುಲಭವಾಗಿರುತ್ತೆ, ಯಾಕಂದ್ರೆ 1 ಅಥವಾ 2 ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಫಂಡಮೆಂಟಲ್ ರೈಟ್ಸ್ ನಮಗೆ 3 ಅಂತ ಗೊತ್ತು. 1, 2 and 3 ಫಂಡಮೆಂಟಲ್ ರೈಟ್ಸ್. ಸೊ ಎನ 2 ಮಾರ್ಕ್ ಮಾಡಿಕೊಂಡ್ರೆ A2 ಬಂದು 2, ಈ ಇಷ್ಟರಲ್ಲಿ ಇದೆರಡು ಆಪ್ಷನ್ ಮಾತ್ರ ಇರೋದು. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಬಂದು ನಮಗೆ 3, 4 ಹಾಗೂ 4A ಇದೆ. ಸೊ ಫಂಡಮೆಂಟಲ್ ಡ್ಯೂಟೀಸ್ B1 ಅಂತ ಆಯ್ತು. ಸೊ ಇಷ್ಟರಲ್ಲಿ ಬಿ ಅಲ್ಲಿ 1 ಇರೋದು ಆಪ್ಷನ್ ಎ. ಹಾಗಾಗಿ ನೋಡ್ಬೋದು ಯೂನಿಯನ್ ನಲ್ಲಿ 4 ಅಂತ ಮಾರ್ಕ್ ಮಾಡ್ಕೋಬೇಕು, C4 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ರೈಟ್. ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಂದು 18 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ನೋಡ್ಬೋದು, 17 ಇಸ್ L, 18 E ಬಂದು 18. ನೆಕ್ಸ್ಟ್ ಪ್ರಶ್ನೆ, ಸೊ ಇದರಲ್ಲಿ ಪಾರ್ಟ್ 15 ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪಾರ್ಟ್ 15 ಯಾವುದು, 16 ಯಾವುದು, 17 ಯಾವುದು ಹಾಗೂ 18 ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಮೊದಲನೆಯದಾಗಿ ಫಸ್ಟ್ ನೋಡ್ಕೋಬೇಕಾಗಿರೋದು ಎಲ್ ಅಲ್ಲಿ ಪಾರ್ಟ್ 17 ಬಂದು ಲ್ಯಾಂಗ್ವೇಜಸ್. ಸೊ ಇಲ್ಲಿ ಪಾರ್ಟ್ 17 ಬಂದು ಲ್ಯಾಂಗ್ವೇಜಸ್, ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಪಾರ್ಟ್ 17 ಇರೋದು. ಸಿ ನ 1 ಗೆ ಮಾರ್ಕ್ ಮಾಡ್ಕೋಬಹುದು, ಸಾರಿ ಸಿ ನ 2 ಗೆ ಮಾರ್ಕ್ ಮಾಡ್ಕೋಬಹುದು. ಸೊ ಸಿ ನ 2 ಮಾರ್ಕ್ ಮಾಡ್ಕೊಂಡ್ರೆ ಆಪ್ಷನ್ ಬಿ ಆಗುತ್ತೆ. ಹಾಗೂ ನೆಕ್ಸ್ಟ್ ಪಾರ್ಟ್ ಬಂದು ಇ, ಎಮರ್ಜೆನ್ಸಿ ಪ್ರಾವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್. ಸೊ ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಂದು 18 ಗಾಗತ್ತೆ. ಸೊ ಡಿ ಬಂದು ನಮ್ಗೆ 1 ಗಾಗತ್ತೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪಾರ್ಟ್ 9, ಪಾರ್ಟ್ 8
ಪಾರ್ಟ್ 4A ಹಾಗೂ ಪಾರ್ಟ್ 9A. ಪಾರ್ಟ್ 4A ನಮಗೆ ಗೊತ್ತಿದೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಸೊ ಸಿ ನ 4ಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಆಲ್ರೆಡಿ ರೈಟ್ ಆನ್ಸರ್ ಬಂದ್ಬಿಡುತ್ತೆ. ವಿ ನೀಡ್ ನಾಟ್ ಥಿಂಕ್ ಅಬೌಟ್ ಅದರ್ ಥಿಂಗ್ಸ್. ಸೊ ಸಿ ನ 4 ಯಾವ್ದಿರೋದು ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್. ಬೇರೆದನ್ನು ಒಂದ್ಸತಿ ಚೆಕ್ ಮಾಡ್ಕೋಬಹುದು. ನಮ್ಗೆ 9 ಬಂದು ಪಂಚಾಯತ್ಸ್ ಅಂತ ಆಗತ್ತೆ. 9 ಬಂದು ಪಂಚಾಯತ್ಸ್ ಅಂತ ಆಗುತ್ತೆ. ಯಾಕಂದ್ರೆ 9A ಹಾಗೂ 9B ಬರುತ್ತೆ. ಸೊ 9 ಪಂಚಾಯತ್ಸ್, A3 ಆಗುತ್ತೆ, ಸರಿಯಾಗಿದೆ. 9A ಬಂದು ಮುನಿಸಿಪ್ಯಾಲಿಟೀಸ್, D2 ಅಂತ ಆಗುತ್ತೆ, ಸರಿಯಾಗಿದೆ. ಬಿ ಪಾರ್ಟ್ 8 ಬಂದು ನಮಗೆ ಯೂನಿಯನ್ ಟೆರಿಟರೀಸ್, ಕರೆಕ್ಟ್ ಆಗಿದೆ. ರೈಟ್, ಇದರೊಂದಿಗೆ ನಾವು ಈ ವಿಡಿಯೋ ಲೆಕ್ಚರ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ 3 ಟ್ರಿಕ್ಗಳಿಂದ ನೀವು ಯಾವುದೇ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು. ಬಹಳಷ್ಟು ಎಕ್ಸಾಮ್ಸ್ ಗಳಿಗೆ ಈ ತರ ಪ್ರಶ್ನೆಗಳು ಬರ್ತಾ ಇದೆ. ದಯವಿಟ್ಟು ಈ ಟ್ರಿಕ್ ಅನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಹಾಗೂ ಮುಂದಿನ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಆಶಿಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.